ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಯಜಮಾನರು ಚೆನ್ನಾಗಿದೆ, ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಮಳೆ ತುಂಬ ಚೆನ್ನಾಗಿ ಬರತೈತಿ. ಶ್ರೇಯಾ ಮಾಡಿದ್ದು ನಾನು ಹೇಳತ್ತೀನಿ ಈಗ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ರೆ, ನಾವು ಸಹ ಚೆನ್ನಾಗಿದ್ದು ನೋಡಿ. ಇವತ್ತು ಬೆಳಗ್ಗೆ ಶ್ರೇಯಾ ನಾನು ಇಬ್ಬರು ಕೆಲಸಕ್ಕೆ ಹೋಗಿ ಬಂದು ಇವತ್ತು ಅವಳದು, ಯಾಕಂದರೆ ಕಾಲೇಜ್ ರಜೆ ಕೊಡ್ತಲ್ಲ ಇನ್ನು. ಬೆಳಗ್ಗೆ ಸ್ವಲ್ಪ ಕೆಲಸ ಇತ್ತು ಜಾಸ್ತಿನೇ, ಅದಕ್ಕಾಗಿ ಒಂದು 2-3 ಕಡೆ ಹೋಗ್ಲಿಕ್ಕಿತ್ತು. ಅವಳನ್ನು ಕರ್ಕೊಂಡು ಹೋಗಿ ಬರುವಾಗ ಲೇಟ್ ಆಯಿತು, ಸಾಕಾಯಿತು. ಈಗ ಧನುಷ್ ಬಂದಿದ್ದಾನೆ, ಜಸ್ಟ್ ಕಾಲೇಜಿಂದ ಬಂದ 4:15 ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡಮ್ಮ ಅಂತ ಇದ್ದಾನೆ. ಸ್ವಲ್ಪ ಮಂಡಕ್ಕಿತ್ತು, ಅದಕ್ಕೊಂದು ಡಿಫ್ರೆಂಟಾಗಿ ಏನಾದರೂ ಮಾಡುವ ಅಂಥೇಳಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ಇಲ್ಲಿ ಮಂಡಕ್ಕಿದ್ದು ಸಾಯಂಕಾಲ ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಒಂದಿಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ಕರಿಬೇವು, ಕೊತ್ತಂಬರಿ, ಪುದೀನ ಈ ಥರ ಎಲ್ಲ ರೆಡಿ ಮಾಡಿ ತೊಗೊಂಡಿದ್ದೀನಿ. ಇದನ್ನ ಏನಾದರೂ ಒಂದು ಸಾಯಂಕಾಲದ ಸ್ನ್ಯಾಕ್ಸ್ ಮಾಡುವ ಅಂಥೇಳಿ, ತುಂಬ ಚೆನ್ನಾಗಿರುತ್ತೆ ಈ ಥರ. ಹೇಗೆ ಮಾಡೋದು ಅಂಥೇಳಿ, ಇದಕ್ಕೇನ ಇದು ಇಲ್ಲ, ತುಂಬ ಪದಾರ್ಥಗಳಿಲ್ಲ, ಸ್ವಲ್ಪ ಇದ್ದರೆ ಸಾಕು. ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ಯಾರು ನೋಡಿ ಸ್ನೇಹಿತರೆ, ಇಲ್ಲಿ ರೆಸಿಪಿ ಸಿಂಪಲ್ಲಾಗಿರುವಂಥದ್ದು ಒಂದು ಸ್ನ್ಯಾಕ್ಸ್ ರೆಡಿಯಾಗಿದೆ. ಇದು ಈ ಥರ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರಾಗಿದೆ ನೋಡಿ. ಈಗ ಎಲ್ಲರಿಗೂ ಹಾಕಿ ಕೊಟ್ಬಿಡ್ತೇನೆ ಇದನ್ನು. ಇಲ್ಲಿ ಚಹಾ ಕೂಡ ರೆಡಿ ಆಗ್ತಾಯಿದೆ ಸಾಯಂಕಾಲದ್ದು. ಸೆಕೆ ಎಂಥ ಸೆಕೆ ನೋಡಿ, ಎಲ್ಲವನ್ನು ಇಲ್ಲಿ ಎತ್ತಿಟ್ಕೊಂಡಿದ್ದೆ ಅವಾಗಲೇ. ಹಾಗೆ ಇಲ್ಲಿ ನೋಡಿ ಮಸಾಲೆ ಕೂಡ ಚೆಲ್ಲಿದ್ದೀನಿ, ಹೀಗಾಗಿ ಬೇಯಿಸ್ಕೊಂಡ್ಬಿಡ್ತೀನಿ ನಾನು. ಇಲ್ಲಾಂದರೆ ಏನಮ್ಮ, ದ್ರಾಕ್ಷಿ ತಿನ್ನು ನೋಡಿ, ಎಷ್ಟು ದೊಡ್ಡದ ದ್ರಾಕ್ಷಿ. ನಮ್ಮ ಅಮ್ಮಾರು ಕೊಟ್ಟು ಕಳ್ಸ್ಯಾರ ಯಜಮಾನ್ರ ಕೈಯಲ್ಲಿ. ಒಂದು ಮೋಸಂಬಿ ಕೂಡ ಕೊಟ್ಟಿದ್ದಾರೆ, ಇದನ್ನು ಕೂಡ ಎತ್ತಿಡ್ತೇನೆ. ಇಲ್ಲಿ ಸಾಮಾನು ತಂದದ್ದು ಹಾಗೆ ಇಟ್ಟಿದ್ದೀನಿ, ಇನ್ನು ಕೆಳಗಡೆ ತೆಗೆದಿಡಬೇಕು. ಇದೆಲ್ಲ ಯಾವುದೂ ತೆಗೆದಿಟ್ಟಿಲ್ಲ. ಹುಳಿ ಇಲ್ಲ ಅಷ್ಟೊಂದಲ್ಲ. ಬೀಜ ನೋಡಿ, ದ್ರಾಕ್ಷಿಯಲ್ಲಿ ಬೀಜ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಚಹಾ ಮಂಡಕ್ಕಿ ಎಲ್ಲರಿಗೂ ಹಾಕಿಕೊಡ್ತೇವೆ. ಹೇಗಿದೆ ಶ್ರಾಮ? ಸೂಪರ, ಚೆನ್ನಾಗಿ ಉಂಟಾ ನೋಡಿ ಸ್ನೇಹಿತರೆ. ಈ ಥರ ಸಾಯಂಕಾಲ ಚಹಾ ಕಾಫಿ ಒಟ್ಟಿಗೆ ಸ್ನ್ಯಾಕ್ಸು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಇವನು ಕೂತ್ಕೊಂತ ಇದ್ದಾನೆ, ಇಲ್ಲಿ ಯಜಮಾನರು. ಚೆನ್ನಾಗಿದೆ, ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ನೋಡಿ, ಬ್ಲಾಕ್ ಕಲ್ಲು ಬಂದಿದೆ. ಈಗ ಇದನ್ನು ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಅಲೋ ಬ್ಲಾಕ್ ಏನು ಬಂದವಂತ ಅವೆಲ್ಲ ತೋರಿಸಿದೀವಲ್ಲ ನೋಡಿ, ಅಕ್ಷರ ಹೇಗೆ ಕಾಣ್ತಾ ಇದ್ದಾವೆ. ಯಾಕಂದರೆ 250 ಕಲ್ಲು ಅಂಥೇಳಿ ಅಮೌಂಟ್ 250 ತೊಗೊಂಡಿದ್ದಾರೆ. ಯಾಕೋ ಸ್ವಲ್ಪ ಇಷ್ಟು ಕಲ್ಲು ನೋಡಿದರೆ ಇವು 250 ಅಂತೂ ಅನಿಸೋದೇ ಇಲ್ಲ ನಮಗೆ. ಅದಕ್ಕೋಸ್ಕರ ಎಷ್ಟು ದಾವ ಅಂಥೇಳಿ ಲೆಕ್ಕ ಮಾಡೋದಕ್ಕೋಸ್ಕರ ಒಂದೊಂದೇ ಎಣಿಸಿದರೆ ಎಲ್ಲರೂ ಒಂದೊಂದು ಥರ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದಕ್ಕೆ ನಾವು ಬರೆದ್ರೆ ಆಯ್ತು ಅಂತೇಳಿ ಐಡಿಯಾ ಮಾಡಿ ನಾನು ನನ್ನ ಮಕ್ಕಳು ಸೇರಿ ಈ ಥರ ಬರಿತಾ ಇದ್ದೀವಿ ನೋಡಿ. ಈಗ ಆಲ್ರೆಡಿ 220-30 ಆಗಿದೆ. ಉಂಟಾ 250? ಅವರು ಯಾಕೋ ಸ್ವಲ್ಪ 240-30 ಇರ್ಬೋದು ಅನಿಸ್ತಾ ಇತ್ತು. ಅದಕ್ಕಾಗಿ ಇದು 6 ಇಂಚಿ ಕಲ್ಲಿದೆ, ಸಾಲಿಡ್ ಬ್ಲಾಕು 6 ಇಂಚಿದಿದೆ, ಗೊತ್ತಾಗ್ತಿರ್ಬೋದು. ಅದಕ್ಕಾಗಿ 6 ಇಂಚಿದಿದೆ, ದೊಡ್ಡದು ತೊಗೊಂಡಿವಿ. 4 ಇಂಚಿದು ಬೇರೆ, 4 ಇಂಚಿದು ಸ್ವಲ್ಪ ಪಳ್ಳು ಇರುತ್ತೆ ಅಂತ, ಇದು ಗಟ್ಟಿ ಇರುತ್ತೆ ಕಲ್ಲು, ಸಾಲಿಡ್ ಬ್ಲಾಕು. ಅದಕ್ಕಾಗಿ ಇದನ್ನೇ ತೊಗೊಂಡಿದ್ದಾರೆ ಯಜಮಾನರು. ಒಂದು ಕಲ್ಲಿಗೆ 42 ರೂಪಾಯಿ ಹೋಲ್ಸೇಲಲ್ಲಿ. ಮಾಡುವಲ್ಲೇ ಹೋಗಿ ತಂದದ್ದು ನಾವು, ಬೇರೆ ಕಡೆ ಆದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ 23 ಈಚೆ ಕಡೆ ಎಷ್ಟು 120 ಆಗಿದೆ. ಹಾಂ, 250 ಆಯ್ತಲ್ಲ. ಸರಿ ಆಯಿತಾ. 25 ಹಿಂದ್ಗಡೆ ಇದು ಅವು ಅಡ್ಡ ಇಟ್ಟಿರೋದು ಬರ್ದಿಲ್ಲ ನಾನು. ಹಿಂದ್ಗಡೆ ಎಷ್ಟು 4 ಕಲ್ಲು ಇರಬೇಕು. ಒಂದು ಬರ್ದಿದೆಯಾ?
ಇಲ್ಲ ಬರಲಿಲ್ಲ, ನಾ ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡೀನಿ. ಅದಕ್ಕೆ ಬರ್ದಿದ್ದೆ ಕ್ಯಾನ್ಸಲ್ ಮಾಡೀನಿ ಅದನ್ನು. ಅದು ಇಲ್ಲ, ಅದನ್ನು ಬರ್ಕೋ ಈಗ ನೀ. ಹಾಂ, ಇದು ಬರ್ದಿದ್ದೆ, ಇಲ್ಲಿ ಬರ್ದಿದ್ದು ಕ್ಯಾನ್ಸಲ್ ಮಾಡೀನಿ. 26, 27, 28, 30. ಸರಿ, ಆಚೆ 120, ಇದು 130. 29, 30, ತೆಳಗೊಂದು 30 ಬರೀ ಸರಿ ಆಗುತ್ತೆ. 250 ಕಲ್ಲು ಕರೆಕ್ಟ್ ಇದೆ ನೋಡಿ. ನೋಡೋದಕ್ಕೆ ಕಲ್ಲಿಲ್ಲ ಅಂತ ಅನಿಸುತ್ತೆ ಸ್ನೇಹಿತರೆ. ನಮಗೂ ಸ್ವಲ್ಪ ಇವು ಕಲ್ಲು ನೋಡಿದ ತಕ್ಷಣ ಯಾಕೆ ಇಷ್ಟು ಚಿಕ್ಕದು ಅನಿಸ್ತಾ ಇದೆಯಲ್ಲ ಅಂತ ಅನ್ನಿಸ್ತು. ಅದಕ್ಕಾಗಿ ನಾವು ಒಂದು ಸ್ವಲ್ಪ ನೋಡಬೇಕಲ್ಲ ಅಂಥೇಳಿ ಮಾಡಿದ್ದೀವಿ. ನಮ್ಮ ಮನೆಯವ್ರು ಅದನ್ನೇ ಹೇಳ್ತಿ ಬಿಡು ಅಂದರು. ಆದರೂ ಇರುತ್ತೆ ಕುತೂಹಲ. ನೋಡೋದಕ್ಕೆ ಇಷ್ಟೇ ಕಲ್ದಾವೆ ನೋಡಿ. 250 ಕಲ್ಲಂತೆ. ಇಷ್ಟಕ್ಕೆ ಇವು 42 ರೂಪಾಯಿಗೆ ಒಂದರಲ್ಲಿ ಲೆಕ್ಕ ಮಾಡಿ 10,500 ರೂಪಾಯಿ ಆಗಿದೆ ಅಲ್ಲ ಮೇಡಮ್ ಅವ್ರೆ. ಮಳೆ ಬರ್ಬೋದು. ಸ್ವಲ್ಪ ನಾನು ಪೇಟೆಗೆ ಹೋಗಿ ಬರ್ತೀನಿ ಸ್ನೇಹಿತರೆ. ಫೋನ್ ಒಂದು ಸ್ವಲ್ಪ ಇದು ಆಗಿದೆ, ಅದು ಏನಾಗಿದೆ ಕೇಳ್ಕೊಂಬರ್ತೀನಿ. ಅದಕ್ಕೆ ಈಗ ಇಷ್ಟು ಈಗ ಜಲ್ಲಿ ಹೊಯ್ಗೆ ಬರುತ್ತೆ ಅಂದಿರೋ ಅದು ಕೂಡ ಬಂದಿಲ್ಲ. ಹೊಯ್ಗೆ ಸ್ವಲ್ಪ ಸಿಗ್ತಾ ಇಲ್ಲ. ಪುಡಿ ಜಲ್ಲಿಗೆ ತರಿಸ್ತಾ ಇದ್ದೀವಿ ಕಟ್ಟಲಿಕ್ಕೆ. 2 ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ. ತುಳಸಿ ಸಸಿ ಯಾರಿಗಾದರೂ ಬೇಕಾದರೆ ಬನ್ನಿ. ಹತ್ತಿರ ಯಾರಾದರೂ ಇದ್ದರೆ ನೋಡಿ ಎಷ್ಟು ಬಂದಿದೆ. ಇಲ್ಲ ಈಗ ಕಮ್ಮಿ ಇದೆ ನಮ್ಮ ಮನೆ ಹತ್ರ ತುಳಸಿ ಸಸಿ. ಮುಂಚೆ ಫುಲ್ ಇರ್ತಿತ್ತು. ಬಟ್ಟೆ ತಕ್ಕೋಬೇಕು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ತುಳಸಿ, ಮಸ್ತಾಗಿದೆ. ನಾನು ಮೊನ್ನೆ ಬೀಜ ಹಾಕಿದ್ನೆಲ್ಲ ಬೀಜ ಬಂದಿದೆ. ಬಿಸಿಲಿಗೆ ನೋಡಿ ಆ ಥರ ಮಲಗಿದ್ದಾವೆ. ಇಲ್ಲಿ ಇದು ಹಾಕಿದೆ ಸ್ನೇಹಿತರೆ, ಸೌಂತೆ ಬೀಜ ಹಾಕಿದೆ. ಸೌಂತೆ ಬೀಜ ಇಲ್ಲಿ ಏನಿಲ್ಲ, ಹಾಗಾಗಿ ಇಲ್ಲಿ ಹಾಕಿದೆ. ಬೆಂಡೆ ಹಾಕಿದ್ದೇನೆ, ಇವು ಕೂಡ ಬೆಂಡೆ ಬಂದಿದ್ದಾವೆ. ಇಲ್ಲಿ ಬೆಂಡೆ ಬಂದಿದ್ದಾವೆ, ಇಲ್ಲಿ ಬೆಂಡೆ ಬಂದಿದೆ. ಹಾಗೆ ಇಲ್ಲಿ ಏನೋ ಬೆಂಡೆ ಏನೋ ಹಾಕಿದ್ದೇನೆ, ಇದು ಯಾಕೋ ಬಂದಿಲ್ಲ. ಇಲ್ಲ ಹಾಕಲಿಲ್ಲ, ಅಲ್ಲಿ ಗಟ್ಟಿ ಇದೆ ಅಂತ ಹೇಳಿಬಿಟ್ಟೆ. ಹೌದು, ಇಲ್ಲಿ ಹೀರೆ ಬೀಜ ಹಾಕಿದ್ದೀನಿ ನೋಡಿ. ಇಲ್ಲಿ 5 ಹೀರೆ ಬೀಜ ಹಾಕಿದೆ, 5 ಬಂದಿದೆ. ಇದು 1, ಇದು 2, ಇಲ್ಲಿ ಬರ್ತಾಯಿದೆ 3, 4, 5. ಹಾಗೆ ಇಲ್ಲಿ ಮಾವಿನ ಗಿಡದ ಹತ್ರನೂ ಒಂದು 4 ಹಾಕಿದೆ. 4 ಏನು 5 ಹಾಕಿದೆ. 4 ಬಂದಿದೆ, ಇನ್ನೊಂದು ಬರ್ಬೋದು. ಹಾಗಾಗಿ ಇಲ್ಲಿ ಮಾವಿನ ಗಿಡಕ್ಕೆ ಏರಿಸ್ಲಿಕ್ಕೆ ಒಳ್ಳೆಯದಾಗತ್ತೆ ಅಂಥೇಳಿ ಹಾಕಿದ್ದೇನೆ. ಮಳೆ ಬರ್ಬೋದು, ಮಳೆ ಬರೋ ಥರ ಆಗಿದೆ ಸ್ನೇಹಿತರೆ. ಚೆನ್ನಾಗಿ ಬರಲಿ. ಈಗ ನಾನು ಪೇಟೆಗೆ ಹೋಗ್ಬಿಡ್ತೀನಿ. ಸ್ವಲ್ಪ ಮಣ್ಣಿಂದು ಮಣ್ಣಿಂದ ಫೋನಿಂದು ಪ್ರಾಬ್ಲಮ್ ಆಗಿದೆ, ಅದಕ್ಕಾಗಿ ಹೋಗಿ ಬರ್ತೀನಿ. ಸರ್ ಏನ್ರಿ ಮಂಡಕ್ಕಿ ತಿಂದ್ರಿ, ಚಹಾ ಕುಡಿದ್ರಿ, ಕವರ್ನಾಗ ಕಟ್ಟಿಡೋಣ. ಈಗ ನಾನು ಹೋಗಿ ಬರ್ತೀನಿ ಸ್ನೇಹಿತರೆ, ಲೇಟ್ ಆಗುತ್ತೆ ನೋಡಿ. ಅಕ್ಕ ತಮ್ಮ ಒಳಗಡೆ ನಿಂತಿದ್ದಾರೆ. ಈಗ ಸಾಯಂಕಾಲ 6 ಗಂಟೆ ಆಗ್ತಾ ಬಂದಿದೆ. ನಾನೀಗ ಪೇಟೆಗೆ ಹೋಗ್ತಾಯಿದ್ದೆ. ಫೋನೊಂದು ಅದು ಇದು ಆಗಿದೆ, ಫೋನ್ ಮಾಡಿಸ್ಕೊಂಡ್ಬಿಡ್ಬೇಕು ಸ್ನೇಹಿತರೆ. ಅದಕ್ಕಾಗಿ ವಿಡಿಯೋ ಒಟ್ಟು 1 ನಿಮಿಷ ಅರ್ಧ ನಿಮಿಷಕ್ಕೆ ಕಟ್ಟಾಗತ್ತೈತಿ. ಹೋಗಿ ಸರಿ ಮಾಡಿಸ್ಕೊಂಡು ಬರ್ಬೇಕಂತ. ಅದೇನೋ ಫುಲ್ಲಾಗಿದೆ, ಮೆಮ್ರಿ ಇಲ್ಲ. ಅಯ್ಯಯ್ಯ ರೀ, ಹೋಗಿ ಬರ್ತೀನಿ. ಮಳೆ ಬರೋ ಥರ ಆಗಿದೆ ಅಲ್ಲ ರೀ, ಬೇಗ ಬರುವ. ಅಲ್ಲಿಗೆ ಹೋದ್ಮೇಲೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಡಿ ನೋಡಿ, ಇಲ್ಲಿ ಗ್ಯಾಸ್ ಮೇಲೆ ನಾನು ಸ್ವಲ್ಪ ಎಣ್ಣೆ ಇಟ್ಟಿದ್ದೇನೆ. ಎಣ್ಣೆ ಕಾಯಲಿ ಅದು ಚೆನ್ನಾಗಿ. ನೋಡಿ ಎಣ್ಣೆ ಕೂಡ ಕಾದಿದೆ. ಈ ಎಣ್ಣೆ ಒಳಗಡೆ 1 ಬೌಲ್ನಷ್ಟು ಹಸಿ ಶೇಂಗಾನ ಹಾಕ್ತೇನೆ. ಎಣ್ಣೆ ಇದು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಎಣ್ಣೆ ಒಳಗಡೆನೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈಗ 1-2 ನಿಮಿಷ 3 ನಿಮಿಷ ಫ್ರೈ ಆದಮೇಲೆ ಈ ಥರ ಆಗುತ್ತೆ. ಇದನ್ನ ಈಗ ನಾನು ಎತ್ತಿ ಇಟ್ಕೊಂಡ್ಬಿಡ್ತೇನೆ. ನೋಡಿ ಎಣ್ಣೆ ಎಲ್ಲ ಬಸ್ಕೊಂಡು ಈ ಥರ ಒಂದು ಟಿಶ್ಯೂ ಪೇಪರಿಗೆ ಹಾಕ್ಕೊಂಡ್ಬಿಡ್ತೇನೆ. ಎಲ್ಲವನ್ನು ಎಣ್ಣೆ ಬಸ್ಕೊಳ್ಳಿ ಚೆನ್ನಾಗಿ. ಎಣ್ಣೆ ಹಾಕಿದರೆ ವೇಸ್ಟ್ ಆಗುತ್ತೆ ಸುಮ್ಮನೆ. ನೋಡಿ ಈ ಥರ ಎಲ್ಲ ಶೇಂಗಾನ ಹುರಿದೆ ಎತ್ತಿಟ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾವು ಕಾಯಿ ಮೆಣಸನ್ನು ಕೂಡ ಹಾಕ್ತೇನೆ. ಕಾಯಿ ಮೆಣಸು ಕೂಡ ತುಂಡು ಮಾಡಿ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಪಟ್ ಅಂತೇಳಿ ನಮಗೆ ಮುಖಕ್ಕೆ ಸಿಡಿತಾವೆ. ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಕಾಯಿ ಮೆಣಸು. ನೋಡಿ ಮುಖಕ್ಕೆ ಪಟ್ ಪಟ್ ಅಂತೇಳಿ ಸಿಡಿತಾವು, ಹುಷಾರಿಂದ ಮಾಡ್ಕೊಳ್ಳಿ. ನೋಡಿ ಈ ಥರ ಫ್ರೈ ಆದಮೇಲೆ ಇವ್ತುರ್ನ ಕೂಡ ನಾನು
ಎತ್ತಿಟ್ಕೊಂಡ್ಬಿಡ್ತೇನೆ ಒಂದು ಪ್ಲೇಟಿಗೆ. ಎಲ್ಲವನ್ನು ತಗೊಂಡ್ಬಿಡ್ತೇನೆ. ಇವನು ಒಂದು ಪ್ಲೇಟಿಗೆ ಹಾಕೊಂಡ್ಬಿಡ್ತೇನೆ ನಾನು. ನೋಡಿ, ಇದಕ್ಕೆ ಈಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತೇನೆ. ನೋಡಿ, ಇದನ್ನು ಕೂಡ ಈಗ ಸ್ಲೋ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡ್ಕೊಂಡು ನಾವು ಒಂದು ಸ್ನ್ಯಾಕ್ಸ್ ಮಾಡಿಬಿಟ್ರೆ ಸಾಯಂಕಾಲ ಮಕ್ಕಳಿಗೆ ಇಷ್ಟ ಆಗುತ್ತೆ ಸ್ನೇಹಿತರೆ. ನೋಡಿ, ಈ ಥರ ಎಲ್ಲವನ್ನು ಅದನ್ನು ಕೂಡ ಬಸಿದು ಏನು ಮೆಣಸು ತಗೊಂಡಿದ್ದೀವೋ ನಾವು ಅದರೊಳಗಡೆ ಹಾಕೊಂಡ್ಬಿಡ್ತೀನಿ. ಎಲ್ಲ ಕೊತ್ತಂಬರಿ, ಇದು ಕರಿಬೇವು ಸೊಪ್ಪನ್ನು ಕೂಡ. ಸ್ನೇಹಿತರೆ ನೋಡಿ, ಇಲ್ಲಿ ಪುದೀನ ಕೂಡ ನಮಗೆ ಪುದೀನ ಫ್ರೈ ಮಾಡಬೇಕು. ಎಣ್ಣೆ ಒಳಗಡೆ ಪುದೀನ ಒಟ್ಟಿಗೆ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಫ್ರೈ ಮಾಡ್ಕೊತೀನಿ. ಈ ಥರ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ನೋಡಿ, ಈಗ ಇದನ್ನು ತಗೊಂಡ್ಬಿಡೋಣ. ಈಗ ನೋಡಿ, ಈ ಥರ ಎಲ್ಲ ಎಣ್ಣೆ ಬಸ್ದು ತಗೊಂಡ್ಬಿಡಿ. ನೋಡಿ, ಇಲ್ಲಿ ಪ್ಲೇಟಲ್ಲಿ ಎಲ್ಲವನ್ನು ತಗೊಂಡಿದ್ದೇನೆ ನಾನು. ಇದು ಆರಬೇಕು. ಈಗ ಅಷ್ಟರಲ್ಲಿ ಬೇರೆ ಪದಾರ್ಥ ರೆಡಿ ಮಾಡ್ತೇನೆ. ನೋಡಿ, ಇಲ್ಲೊಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ ನಾನು. ಬೌಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜದ ಪೌಡರನ್ನು, ಕೊತ್ತಂಬರಿ ಕೂಡ ಹಾಕ್ಕೊಂಡಿವಿ, ಮತ್ತು ಪೌಡ್ರ್ ಕೂಡ ತೊಗೋತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಚಾಟ್ ಮಸಾಲೆ ಇದ್ದರೆ ಹಾಕ್ಕೊಳ್ಳಿ. ನೋಡಿ, ಹಾಗೆ ಅರಿಶಿನ ಹುಡಿ ಕೂಡ ಹಾಕಿದ್ದೇನೆ. ಈಗ ಇದನ್ನೆಲ್ಲವನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಚಾಟ್ ಮಸಾಲೆ ಇದ್ದರೆ ಹಾಕ್ಕೊಳ್ಳಿ. ಚಾಟ್ ಮಸಾಲೆ ಇಲ್ಲ ನನ್ನ ಹತ್ರ, ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಿ ಎತ್ತಿ ಇಟ್ಕೊಂಡಿದ್ದೇನೆ. ನೋಡಿ, ಇಲ್ಲಿ ಮಿಕ್ಸಿ ಜಾರಿಗೆ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಕೊತ್ತಂಬರಿ, ಪುದೀನ, ಹಾಗೆ ಕರಿಬೇವು, ಕಾಯಿ ಮೆಣಸು, ಇದನ್ನೀಗ ನೈಸಾಗಿ ನಾನು ಎಷ್ಟಾಗುತ್ತೋ ಅಷ್ಟು ಪೇಸ್ಟ್ ಮಾಡ್ತೀನಿ. ನೋಡಿ, ಈ ಥರ ಇಲ್ಲಿ ಪೇಸ್ಟ್ ಮಾಡಿದ್ದೇನೆ. ಇದನ್ನು ಎತ್ತಿಟ್ಕೋತೇನೆ. ಈಗ ನೋಡಿ, ಇಲ್ಲಿ ಮಂಡಕ್ಕಿ ತೊಗೊಂಡಿದ್ದೀನಿ ಈ ಥರ. ಈಗ ಈ ಮಂಡಕ್ಕಿನ ನಾನು ಈ ಮಂಡಕ್ಕಿಯಿಂದನೇ ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಏನು ಶೇಂಗಾನ ಹುರಿದಿಟ್ಟಿದ್ದೀವಲ್ಲ ಆ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ, ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಟಿರೋವಂಥದ್ದು. ಹಾಗೆ ಮಸಾಲೆ ಏನು ರೆಡಿ ಮಾಡಿಟ್ಕೊಂಡಿದ್ವಿ ಅದನ್ನು ಮಸಾಲೆನ ಹಾಕ್ತಾಯಿದ್ದೀನಿ. ಹಾಗೆ ನಾವು ಏನು ಪುದೀನ, ಕೊತ್ತಂಬರಿ, ಕರಿಬೇವು ಎಲ್ಲ ರೆಡಿ ಮಾಡಿಟ್ಟಿದ್ವಿ ಅದನ್ನು ಕೂಡ ಇದಕ್ಕೆ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದನ್ನೀಗ ಮಿಕ್ಸ್ ಮಾಡ್ಕೊತೀನಿ. ಕೈಯಿಂದ ಮಿಕ್ಸ್ ಮಾಡಿದರೆ ಇನ್ನೂ ಒಳ್ಳೆಯದು. ಇದು ಮಂಡಕ್ಕಿಯಿಂದ ಕೈಯಿಂದನೇ ಮಾಡ್ತೀನಿ, ಯಾಕಂದರೆ ಸ್ಪೂನಿಂದ ಆಗಲ್ಲ. ಚೆನ್ನಾಗಿ ಎಲ್ಲದಕ್ಕೂ ಹೊಂದೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಸಾಯಂಕಾಲ ಸ್ನ್ಯಾಕ್ಸ್ ಅಂತ ತುಂಬಾ ಚೆನ್ನಾಗಿರುತ್ತೆ, ಚಹಾ ಕಾಫಿ ಒಟ್ಟಿಗೆ ಅದು. ನೋಡಿ, ಇಲ್ಲಿ ಈ ಥರ ಈಗ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಸೇವ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಈ ಥರ ಸಾಯಂಕಾಲ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ, ಚಹಾ ಕಾಫಿ ಒಟ್ಟಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ನೇಹಿತರೆ ನೋಡಿ, ನಮ್ಮ ಮೇಡಮ್ ಅವರು ಆಲ್ರೆಡಿ ರಾತ್ರಿಗೆ ಇಲ್ಲಿ ಪುಲಾವನ್ನ ಮಾಡ್ಯಾರ. ಮಸ್ತಾಗಿದೆ ಪರಿಮಳ ಮಾತ್ರ. ಇಲ್ಲಿ ಸಜ್ಕ ಮಾಡ್ತಾಯಿದ್ದೀನಿ. ಸಜ್ಕ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಪುಲಾವನ್ನ ಒಂದು ಮಾಡಿದರೆ ನಾವು ಬಿಟ್ಟು ಬಿಡ್ತಿದ್ದೀವಿ. ಧನುಷನ ಕೈ ನೋಗಿದೆಯಲ್ಲ, ಈ ಥರ ಸ್ವೀಟ್ ಕೊಡಬೇಕು, ಗೋಧಿದು. ಬೇಗ ಅವನಿಗೆ ಗುಣ ಆಗುತ್ತೆ ಅದಕ್ಕಾಗಿ. ಮತ್ತು ಪೇಟೆಗೆ ಹೋಗಿದ್ದೆ ನೋಡಿ, ಮೊಬೈಲ್ ಇದನ್ನು ಮಾಡಬೇಕಂತೇಳಿ. ಅಲ್ಲಿ ನೇರಳೆ ಹಣ್ಣು ಇತ್ತು 70 ರೂಪಾಯಿಗೆ 1/4 kg. ಪರಿಚಯ ಇದ್ದವರು, ಚೆನ್ನಾಗಿತ್ತು. ಯಾರೂ ತಿನ್ನಲ್ಲ ನಮ್ಮ ಮನೇಲಿ, ನಾನು ಒಬ್ಬಳೇ ತಿನ್ನೋದು. ಹಾಗಾಗಿ ತಿಂದೆ, ಸ್ವಲ್ಪ ಇಟ್ಟಿದ್ದೇನೆ ಬೆಳಗ್ಗೆ ತಿನ್ನಬೇಕು ಅಂಥೇಳಿ. ಈಗ ಇಲ್ಲಿ ಇದನ್ನು ಸಜ್ಕ ಮಾಡಿಬಿಡ್ತೇನೆ ನಾನು. ಸರಿ ಏಟ್ ಬೀಳ್ತೈತಿ ಶ್ರೇಯ ನನಗೆ. ಆಯ್ತು ಬಿಡು. ಸರಿ ಬಿಡ್ತಾನ ಮತ್ತು ಭಾಳ ಕೆಟ್ಟದನ ಕೆಂಪು ಮುಖದ. ಮತ್ತು ವಿಡಿಯೋ ಸ್ಟಾರ್ಟ್ ಮಾಡಿ. ಬೈತಾ ಇದ್ದೀನಿ ನಿನ್ನೆ ನಾನು. ನೋಡಿ ಸ್ನೇಹಿತರೆ, ವಿಡಿಯೋದಲ್ಲಿ ಬಂದಿದೆ, ಪರವಾಗಿಲ್ಲ. ಒಂದು ಸ್ವಲ್ಪ ವಿಡಿಯೋ ಮಾಡುವ ಇಲ್ಲಿ ಅಂಥೇಳಿ ಶ್ರೇಯಾಗ ಅಂದರೆ ಧನುಷಿಗೆ ಹೇಳಿದೆ. ಧನುಷಿ ಅಕ್ಕನಿಗೆ ಹೇಳಿದ. ಅವಳು ಚಪ್ಪಂತ ಹೊಡೆದು ಬಂದಳು ನನಗೆ. ಅಷ್ಟು ಇದು ಇದ್ದಾಳೆ ಅವಳು. ಈಗ ಯಾವಾಗ ಕೊಡ್ತಾನೋ ಗೊತ್ತಿಲ್ಲ. ತಿರುಗಿಸಿ ನೀನು ಸರಿ ಕೊಡ್ತಾನ ಅವನು. ಭಾಳ ಕೆಟ್ಟದಾನ ಮತ್ತು ಹಂಗೆ ಅನ್ಕರೆ. ನೋಡಿ, ಇಲ್ಲಿ ರವೆ ಹಾಕಿದೆ, ಬೆಲ್ಲ, ಒಂದು ಚೂರು ಸ್ವೀಟಿಗೆ ಉಪ್ಪು ಹಾಕಿದಾಗಲೇ ಅದು ತುಂಬ ಟೇಸ್ಟ್ ಇರುತ್ತೆ. ಈಗ ಇದು ಚೆನ್ನಾಗಿ ಕುದಿಬೇಕು. ಹಾಗಾಗಿ ಇಲ್ಲಿ ರವೆ ಇದೆ ನೋಡಿ, ಎಷ್ಟು ಪ್ಯಾಕೆಟ್ಗಳು ರವೆ ಶ್ರೇಯ ಮಾಡಿರೋದು ಪ್ಯಾಕೆಟ್ ನೋಡಿ ಯಾವ ಥರ ಅದು. ಈಗ
ತೆಗೆದು ಎತ್ತಿಟ್ಬಿಡ್ತೀನಿ ಸಾಕು. ಚೂರು ಈ ಥರ ಬಿಸಿ ಬಿಸಿ ಕೈ ಗೇಟೆಲ್ಲ ಮಾಡ್ಕೊಂಡಿರ್ತಾರೆ ನೋಡಿ, ಇಂಥದ್ದೆಲ್ಲ ಕೊಡಬೇಕು. ಹಸಿ ಮೊಟ್ಟೆ ಕುಡಿಲಿಕ್ಕೆ ಕೊಡಬೇಕಂತೆ, ಆದರೆ ಅವನು ಕುಡಿಯೋದಿಲ್ಲ. ಅದಕ್ಕಾಗಿ ನಾವು ಅದನ್ನು ಹಸಿದು ಯಾವಾಗ ಕೊಟ್ಟಿಲ್ಲ. ಅದಕ್ಕಾಗಿ ಏನು ಮಾಡ್ತಾಯಿದ್ದೀವಿ, ಬೇಡ ಅಂಥೇಳಿ ಈ ಥರ ಬಿಸಿದು ಸಜ್ಜಕ ಚಪಾತಿ ಇಂಥದ್ದನ್ನು ಮಾಡಿಕೊಡ್ತಾಯಿದ್ದೀನಿ. ಮನೆಯಲ್ಲಿ ಇದ್ದರೆ ಮತ್ತು ಏನು ಮಾಡೋದು, ಮನೆಯಲ್ಲಿ ನಾವು ಇರೋದಿಲ್ಲ. ಆರಿದ್ದ ತಿಂತಾನೆ, ಬಿಸಿ ಬಿಸಿದು ಕೊಡಬೇಕಂತೆ, ಒಳ್ಳೆಯದು ಸ್ನೇಹಿತರೆ, ಬೇಗನೆ ಗುಣ ಆಗುತ್ತೆ. ಮತ್ತು ತುಪ್ಪ ಕೊಡಬೇಕು, ಒಳ್ಳೆಯದಂತೆ. ಅದ್ರ ತುಪ್ಪನೇ ತಿನ್ನಲ್ಲ ಅವನು, ನಿಮ್ಮ ತಮ್ಮ ಅಲ್ಲ. ಈಗ ಇಲ್ಲಿ ಪುಲಾವನ್ನ ನಮ್ಮ ಮೇಡಮ್ಮ ರೆಡಿ ಮಾಡ್ಯಾರ. ಎಲ್ಲ ಕಟ್ ಮಾಡಿ ಕೊಟ್ಟಳು, ನಾನು ಒಗ್ಗರಣೆ ಹಾಕಿ ಅದನ್ನು ರೆಡಿ ಮಾಡಿದವರು ಅವರು. ಸ್ನೇಹಿತರೆ ಕುದೀತಾ ಇದೆ ಸಜ್ಜಕ. ಇದು ಸ್ವಲ್ಪ ಮಿದುನೆ ಮಾಡಿದ್ದೇನೆ. ನನ್ನ ಫೇವ್ರೆಟ್ ನೇರಳೆ ಹಣ್ಣು, ಒಳ್ಳೆ ಹಣ್ಣು ಇತ್ತು ಸ್ನೇಹಿತರೆ. ಮೊಬೈಲ್ ಒಂದು ಸರಿ ಆಗಲಿಲ್ಲ, ನಾಳೆ ಹೋಗಬೇಕು ಮತ್ತೆ. ಹಾಗಾಗಿ ಈಗ ನಾಳೆಗೆ ಹೋಗಬೇಕು, ಮತ್ತು ನಾಳೆ ಸಾಯಂಕಾಲ ಬಾ ಅಂತ ಹೇಳ್ಯಾರು. ನೋಡ್ಕೊಂಡು ಬರ್ತೇವೆ ಸ್ನೇಹಿತರೆ. ಈಗ ಇದಷ್ಟು ಕುದೀಲಿ, ಮತ್ತೆ ಊಟ ಕೊಡೋದು. ಸಜ್ಜಕ ಎಷ್ಟು ಗಟ್ಟಿ ಐತೆ ನೋಡಿ. ಯಾವಾಗಲೇ ಗ್ಯಾಸನ್ನು ಆಫ್ ಮಾಡಿಬಿಡ್ತೀನಿ. ಸ್ವಲ್ಪ ಉಮ್ಗೊಳ್ಳುತ್ತೆ. ಬೇಕಾದ್ರೆ ಹಾಲು ಹಾಕ್ಕೊಂಡು ತಿನ್ಬೋದು, ತುಪ್ಪ ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಓಪನ್ ಮಾಡ್ತೀನಿ ಸ್ನೇಹಿತರೆ. ಮತ್ತು ಯಜಮಾನ್ರು ಮಾವಿನ ಹಣ್ಣು ತಂದಿದ್ದಾರೆ. ಪದಾರ್ಥದ ಮಾವಿನ ಹಣ್ಣು ಮಸ್ತಿದೆ. ಇದು ಪದಾರ್ಥ ಮಸ್ತಾಗುತ್ತೆ, ಟೇಸ್ಟ್ ಆಗುತ್ತೆ, ತುಂಬಾ ಹಣ್ಣಾಗಿದೆ, ಒಳ್ಳೆಯದಿದೆ. ಅದಕ್ಕೆ ತೊಳೆದಿಟ್ಟಿದ್ದೀನಿ. ನಾಳೆ ಬೆಳಗ್ಗೆ ಇದೆಲ್ಲ ಪದಾರ್ಥ ಮಾಡಬೇಕು. ಯಾವಾಗ ಆಗುತ್ತೋ ಗೊತ್ತಿಲ್ಲ. ಇಲ್ಲಿ ಮಾತ್ರ ಕುಸ್ತಿ ಹಿಡ್ದಿದ್ದಾರೆ, ಇವರಿಬ್ಬರು ಜಗಳ ಮಾಡ್ಕೊತಾ ಇದ್ದಾರೆ ನೋಡಿ. ನೀನು ಯಾಕೆ ಹೊಡೆದು ಮತ್ತು ಅವನನ್ನು ಅಷ್ಟು ಜೋರಾಗಿ ಹೊಡೀದ? ಅಲ್ಲ, ಅವ್ನ ಕೈ ನೋಯ್ತು. ನಿನಗೆ ಯಾವಾಗ ಕೊಡ್ತಾನೆ ಗೊತ್ತಿಲ್ಲ ಶ್ರೇಯ, ಅದನ್ನು ನೀ ತೊಗೋಬೇಕಷ್ಟೇ. ಅವ್ನ ಕೈ ಬಿರಿಸ್ಬಾರ್ದಲ್ಲೇ, ಹೊಡೆದಂದ್ರೆ ನೀನು ಎಳ್ಳುದೇ ಇಲ್ಲಿ ಮೇಲೆ ಆ ಥರ ಮಾಡ್ತಾನೆ ನಿನಗೆ ಅವನು. ಕೊಟ್ಬಿಡು ಮನುಷ್ಯ ಅಂದ. ಹಾಂ, ಹೆಂಗೆ ಗೊತ್ತಿಲ್ಲ ಕೊಟ್ರೆ ಸರಿ ತಿಂತಾಳೆ ಕೇಟ್, ಸರಿಯಾಗಿ ಬಿಡ್ತೈತೆ. ಅವಾಗ ಮತ್ತೆ ತಿರುಗಿಸಿ ನಿಂಗೆ ಕೊಡ್ತಾಳೆ ಆಕೆ. ಅಂಥವಳ ಇದ್ದಾಳೆ ಅವಳು. ಹತ್ತು ಹೊಡಿತಾಳೆ ನೋಡಿ ಸ್ನೇಹಿತರೆ. ಇಲ್ಲಿ ಒಂದು 3 ಪೈನಾಪಲ್ ತಂದಿದ್ದಾರೆ ಯಜಮಾನ್ರು. ಅದರೊಟ್ಟಿಗೆ ಇಲ್ಲೊಂದು ಇನ್ನೊಂದಿದೆ. ಏನು ಗೊತ್ತಾ, ಬನ್ನಿ ತೋರಿಸ್ತೀನಿ ನಿಮಗೆ ನೋಡಿ. ಎಷ್ಟು ಚೆನ್ನಾಗಿದೆ ಪಪ್ಪಾಯಿ, ತುಂಬಾ ಟೇಸ್ಟಿಯಾಗಿದೆ. ನಮ್ಮ ಅಮ್ಮಾರು ಕೊಟ್ಟಿದ್ದಾರೆ, ಅವ್ರ ತೋಟದಲ್ಲಿ ಆಗಿರೋದು ಪೈನಾಪಲ್ಲು. ಸ್ವಲ್ಪ ಇದು ಹಾಳಾಗಿದೆ, ಹಣ್ಣಾಗಿದೆ ಜಾಸ್ತಿ. ಕಟ್ ಮಾಡಂದ್ರೆ ಮಾಡಲಿಲ್ಲ ಯಜಮಾನ್ರು. ಇದೆರಡು ಚೆನ್ನಾಗಿದೆ. ಪೈನಾಪಲ್ ಅಂದರೆ ಇಷ್ಟ. ಮನೆಯದು ಕಟ್ ಮಾಡಿದ್ದೀವಲ್ಲ, ಹಾಗಾಗಿ ನೋಡಿ. ಬಾಳೆಹಣ್ಣು, ಮಾವಿನ ಹಣ್ಣು ಎಲ್ಲ ಇದೆ. ಆ ಬಟ್ಟೆ ಮಡಚಿ ಹಾಕು ಶ್ರೇಯಮ್ಮ. ರೇ ಬನ್ನಿ ಊಟಕ್ಕೆ. ನೋಡಿ ಸ್ನೇಹಿತರೆ, ಈಗ ಊಟಕ್ಕೆ ಕೊಟ್ಬಿಡ್ತೀನಿ ಎಲ್ಲರಿಗೂ. ಟೈಮ್ ಆಗಿದೆ ಆಲ್ರೆಡಿ, ತುಂಬಾ ಟೈಮ್ ಆಗಿದೆ. ಊಟ ಮಾಡ್ಕೊಂಡು ಮತ್ತೆ ನೋಡಿ ಸ್ನೇಹಿತರೆ, ಇಲ್ಲಿ ಪುಲಾವನ್ನ ನಮ್ಮ ಮೇಡಮ್ಮರು ಮಾಡ್ಯಾರ, ಮಸ್ತಾಗಿ ಮಾಡಿದ್ದಾರೆ. ಏನು ಹೇಳೋ, ಕ್ಲಿಯರಾಗಿ ಹೇಳೋ. ನೋಡಿ ಸ್ನೇಹಿತರೆ, ಪರಿಮಳ ತುಂಬ ಚೆನ್ನಾಗಿ ಬರತೈತಿ. ಶ್ರೇಯ ಮಾಡಿದ್ದು ನಾನು ಹೇಳತ್ತೀನಿ. ಈಗಲೇ ಹಿಂಗೆ ನೀನು ಹೇಳತ್ತಿದ್ದಿ, ಹೆಂಗಾಗೈತೇನೋ ಅದು. ಅವ್ನು ಉತ್ತರ ಕೊಡತ್ತಾರ ನೋಡಿ. ಎಷ್ಟು ಇದು ಇದ್ದ ನನ್ನ ಮಗ. ತಗೋರಿ ನೋಡಿ, ಈ ಥರ ನನ್ನ ಮಕ್ಕಳು. ನಿಮಗೆ ಸಜ್ಜಕ ಮೇಲೆ ತಿಂತೀರಿ ನೋಡಿ. ನಾವೇ ತಿನ್ನೋದು ಮಾಡ್ಕೊಂಡು. ಅವನಿಗೆ ಸ್ವೀಟ್ ಅಂದರೆ ಅಲರ್ಜಿ, ಅವನಿಗೆ ಖಾರ ಬೇಕು ಜಾಸ್ತಿ. ನೋಡಿ ಸ್ನೇಹಿತರೆ, ಪುಲಾವನ್ನ ಅಂತೂ ರೆಡಿ ಆಗಿದೆ. ಇಲ್ಲಿ ಇವರೆಲ್ಲ ತಿಂತಾ ಇದ್ದಾರೆ. ಸಜ್ಜಕ ನೋಡಿ ಎಷ್ಟು ಗಟ್ಟಿ ಐತಿ ಈಗ ನೋಡಿ. ಈಗ ಊಟ ಮಾಡ್ತೇವೆ ಮೊದಲಿಗೆ ಎಲ್ಲರೂ. ಹೇಗಿದ್ದೀರಿ ನೀವು ಮಾಡಿದ್ದು ಮೇಡಮರ? ಸ್ವಲ್ಪ ಉಪ್ಪು ಕಮ್ಮಿ ಐತೆ. ಇವ್ರು ಹಂಗೇನೆ ಹಾಕ್ಕೊಳ್ಳಲ್ಲ, ಇವ್ರು ತೋರ್ಸೋದ ವೇಸ್ಟ್ ನಾವು. ಸರ್ ಹೇಗಿದ್ದೀರಿ? ಉಪ್ಪಾಗೈತಿ? ಅದು ಉಪ್ಪು ಹಾಕಿ ತಂದಿದ್ದೆ. ನಿಮ್ಮ ಅಪ್ಪನಿಗೆ ಉಪ್ಪು ಕಮ್ಮಿ ಆಗಿದೆ, ನಿಮ್ಗೆ ಉಪ್ಪು ಕಮ್ಮಿ ಆಗಿದೆ ಅಂದಿದ್ದೆ. ಮುಂದೆ ಮಾತಾಡ್ಲಿಕ್ಕೆ ಬಿಡು. ಆಯ್ತಲ್ಲ, ಸರಿ ಸ್ನೇಹಿತರೆ, ಈಗ ಊಟ ಮಾಡ್ತೇವೆ. ಇವತ್ತಿನ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.